ಸ್ನೇಹಿತರೆ, IPL ಕ್ರಿಕೆಟ್ ಹಬ್ಬ ಶುರುವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವನ್ನು ತಲುಪಲಿದೆ. ಎಲ್ಲೆಡೆ ಜನರು ಸಂಜೆಯಾಗುತ್ತಲೇ ಟಿವಿ ಮುಂದೆ ಕುಳಿತು ಕಣ್ಣು ಮಿಟುಕಿಸದೆ IPL ನೋಡುತ್ತಿದ್ದಾರೆ. ಮಕ್ಕಳು, ವಯಸ್ಕರು, ಮುದುಕರೆನ್ನದೆ ಎಲ್ಲರೂ ತಮ್ಮ ಇಷ್ಟದ ತಂಡವನ್ನು, ಆಟಗಾರರನ್ನು ಸಪೋರ್ಟ್ ಮಾಡ್ತಾ ಶಿಳ್ಳೆ ಚಪ್ಪಾಳೆ ಹಾಕ್ತಾ ಸೆಲೆಬ್ರೇಷನ್ ಮೂಡ್ನಲ್ಲಿ ಇದ್ದಾರೆ. ಈ IPLನಲ್ಲಿ ಗೆಲ್ಲುವ ತಂಡಕ್ಕೆ 20 ಕೋಟಿ ರು ಹಣವನ್ನು ನೀಡಲಾಗುತ್ತೆ ಮತ್ತು ರನ್ನರ್ ಅಪ್ ತಂಡಕ್ಕೆ 13 ಕೋಟಿ ರು ಹಣವನ್ನು ನೀಡಲಾಗುತ್ತೆ. ಇಷ್ಟೊಂದು ದೊಡ್ಡ ಮೊತ್ತ ಸಿಗ್ತಿದೆಯಾ ಅಂತ ಉದ್ಗಾರ ತೆಗಿಬೇಡಿ. ಯಾಕೆಂದ್ರೆ IPLನ ಒಟ್ಟಾರೆ ಇನ್ಕಮ್ ಕೇಳಿದ್ರೆ ಖಂಡಿತ ನೀವು ಬೆಚ್ಚಿ ಬೀಳ್ತೀರಾ. ಹೌದು ಸ್ನೇಹಿತರೆ, IPLನಲ್ಲಿ ನೀವು ಒಂದು ಕಂಪನಿ ಎಂದು ಭಾವಿಸುವುದಾದರೆ ಅದರ ಇನ್ಕಮ್ ವರ್ಷಕ್ಕೆ 12,000 ಕೋಟಿ. ಅಂಥದ್ರಲ್ಲಿ ಈ ಬಹುಮಾನದ ಮೊತ್ತ ಲೆಕ್ಕಕ್ಕೆ ಬರೋದಿಲ್ಲ. ಕೇವಲ 2 ತಿಂಗಳ ಈ ಕ್ರಿಕೆಟ್ ಹಬ್ಬದಲ್ಲಿ 12,000 ಕೋಟಿ ಕಮಾಯಿ ಆಗುತ್ತೆ ಅಂದರೆ ನೀವು ನಂಬಲೇಬೇಕು. ಹಾಗಾದರೆ ಈ ಪರಿಯ ಇನ್ಕಮ್ IPLಗೆ ಅದೆಲ್ಲಿಂದ ಬರುತ್ತೆ? ಈ ಆದಾಯ ಅದು ಹೇಗೆ ಜನರೇಟ್ ಆಗುತ್ತೆ? ಯಾರ್ಯಾರಿಗೆ ಎಷ್ಟು ಆದಾಯ ಹೋಗುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳೋಣ. ಈ IPL ಟೂರ್ನಮೆಂಟ್ ಕಳೆದ 21 ಮಾರ್ಚ್ನಿಂದ ಶುರುವಾಗಿದ್ದು ಇದೇ ಜೂನ್ 3ಕ್ಕೆ ಮುಗಿಯಲಿದೆ. ಇದರಲ್ಲಿ 10 ತಂಡಗಳು 74 ಪಂದ್ಯಗಳನ್ನು ಆಡ್ತಾ ಇವೆ. ಈ ವರ್ಷ ನಡೆಯುತ್ತಿರುವ ಟಾಟಾ IPL ಭಾರತದ 13 ನಗರಗಳಲ್ಲಿ ನಡೀತಾ ಇದೆ. ಈಗ ಭಾರತದಲ್ಲಿ IPL ಎಂಬುದು ಒಂದು ದೊಡ್ಡ ಬ್ರಾಂಡ್ ಆಗಿದೆ. IPL ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ಬ್ರಾಂಡ್ ವ್ಯಾಲ್ಯೂನೇ ಸಾವಿರಾರು ಕೋಟಿ ರು ಗಳಿಕೆಗೆ ಸಹಕಾರಿಯಾಗಿದ್ದು. IPLನ ಈ ಆಟಕ್ಕೆ BCCI, IPLನ ಟೀಮ್ಗಳು, ಮೀಡಿಯಾ ರೈಟ್ ಹೋಲ್ಡರ್ಸ್, ಸ್ಪಾನ್ಸರ್ಸ್ ಇವರೆಲ್ಲರೂ ಕೂಡ ರಾಶಿ ರಾಶಿ ಹಣವನ್ನು ಗಳಿಸ್ತಾ ಇದ್ದಾರೆ. ಈ ಹಣ ಇವರಿಗೆ ಟಿ ಶರ್ಟ್ಸ್ ಲೋಗೋನಿಂದ ಹಿಡಿದು ಅಡ್ವರ್ಟೈಸ್ಮೆಂಟ್, ಬ್ರ್ಯಾಂಡ್ಸ್ ಪ್ರಮೋಷನ್ಸ್, ರೆಕಾಗ್ನಿಷನ್ ವರೆಗೆ ಹೆಜ್ಜೆ ಹೆಜ್ಜೆಗೆ ಹಣದ ಸುರಿಮಳೆಯನ್ನೇ ಸುರಿಸ್ತಾ ಇವೆ. IPLನಲ್ಲಿ ಅಮೌಂಟ್ ಹೇಗೆ ಬರುತ್ತೆ ಅಂತ ನೋಡಿದ್ರೆ ಮೊದಲಿಗೆ ಸೆಂಟ್ರಲ್ ರೆವಿನ್ಯೂ ನೋಡ್ತಾ ಹೋದರೆ 60% 70% ಇನ್ಕಮ್ ಇದರಿಂದಲೇ ಜನರೇಟ್ ಆಗುತ್ತೆ. ಅದರಲ್ಲಿ ಮೀಡಿಯಾ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಮತ್ತು ಟೈಟಲ್ ಸ್ಪಾನ್ಸರ್ಶಿಪ್ ಕೂಡ ಒಳಗೊಂಡಿರುತ್ತೆ. ಇನ್ನು ಪ್ರಮೋಷನ್ ರೆವಿನ್ಯೂ ಮತ್ತು ಲೋಕಲ್ ರೆವಿನ್ಯೂ ಕೂಡ ಉಳಿದ ಹಣವನ್ನು ಹೊಂದಿರುತ್ತೆ. ಮೀಡಿಯಾ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ಗೆ OTTಗೆ ಚಾನಲ್ಗಳು ಪರ್ಚೇಸ್ ಮಾಡ್ತವೆ. ಉದಾಹರಣೆಗೆ ಹೇಳೋದಾದರೆ 2008ರಿಂದ 2017ರವರೆಗಿನ ಒಂದು ರೈಟ್ಸನ್ನು ಸೋನಿ ಕಂಪನಿ ತೆಗೆದುಕೊಂಡಿದ್ದು 8,200 ಕೋಟಿ ರುಗೆ ಈ ರೈಟ್ಸನ್ನು ಖರೀದಿ ಮಾಡಿರುತ್ತೆ. ಈ 10 ವರ್ಷ ಅಡ್ವರ್ಟೈಸ್ಮೆಂಟ್ ಸೋನಿ ಸಾವಿರಾರು ಕೋಟಿ ರು ಆದಾಯವನ್ನು ಕೂಡ ಗಳಿಸಿದೆ. ಇದಕ್ಕೆ ಉದಾಹರಣೆ ಅಂದರೆ 2018ರಿಂದ 2022ರವರೆಗಿನ ಈ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಕಾಸ್ಟ್ ಡಬಲ್ ಆಗಿದ್ದು ಸ್ಟಾರ್ ಸ್ಪೋರ್ಟ್ಸ್ ಇದನ್ನು 16,347 ಕೋಟಿಗೆ ಖರೀದಿಸುತ್ತೆ. 2023ರಿಂದ 2027ರವರೆಗಿನ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಪಡೆದಿರೋದು 2 ಕಂಪನಿ. ಯಾಕಂದರೆ ಈ ಹೊತ್ತಿಗೆ ಇದರ ಖರೀದಿ ಮೊತ್ತ ಅಷ್ಟು ಹೆಚ್ಚಾಗಿತ್ತು. ಮಜಾ ಅಂದರೆ ಭಾರತ ಮತ್ತು ಭಾರತ ಸುತ್ತಲಿನ ದೇಶಗಳ ಬ್ರಾಡ್ಕಾಸ್ಟಿಂಗ್ಗೆ ಡಿಸ್ನಿ ಸ್ಟಾರ್ ಹಕ್ಕುಗಳನ್ನು ಖರೀದಿಸಿದ್ದು 23,575 ಕೋಟಿ ರುಗೆ ಈ ಹಕ್ಕನ್ನು ಪಡೆದುಕೊಳ್ತು. ಭಾರತ ಮತ್ತು ಭಾರತ ಸುತ್ತಲಿನ ಡಿಜಿಟಲ್ ಸ್ಟ್ರೀಮಿಂಗ್ ಅಂದರೆ ಏನು ನಾವು ಮೊಬೈಲಲ್ಲಿ ನೋಡ್ತೀವಲ್ಲ, ಇದಕ್ಕೆ ವಯೋಕಾಮ್ 18 ಪಡೆದುಕೊಂಡಿದ್ದು 20,500 ಕೋಟಿ ರುಗೆ ಖರೀದಿ ಮಾಡಿದೆ. ಈ ಡಿಜಿಟಲ್ ಸ್ಟ್ರೀಮಿಂಗ್ ಅಂದರೆ ನಾವೆಲ್ಲ ಮೊಬೈಲಲ್ಲಿ ಏನು ನೋಡ್ತೀವಲ್ಲ, ಜಿಯೋ ಹಾಟ್‌ಸ್ಟಾರ್ ಮೂಲಕ ಅದೇ ಆಗಿದೆ. ಇದು ಕೂಡ ಒಂದು ಬಗೆಯ ಗಿಮಿಕ್ ಆಗಿದೆ. ಯಾಕಂದರೆ ಇಲ್ಲಿ ಪ್ರತಿ ಮ್ಯಾಚನ್ನು ಎಷ್ಟು ಕೋಟಿ ಜನ ನೋಡ್ತಾ ಇದ್ದಾರೆ ಅಂತೇಳಿ ಲೈವ್ನಲ್ಲೇ ತೋರಿಸಿ ವಿವಿಧ ಕಂಪನಿಗಳ ಜಾಹೀರಾತಿಗೆ ಪರ್ ಸೆಕೆಂಡ್ ಲೆಕ್ಕದಲ್ಲಿ ಇಂತಿಷ್ಟು ಅಂತ ಹಣ ವಸೂಲಿ ಮಾಡಲಾಗುತ್ತೆ. ಇನ್ನು ಭಾರತದ ಹೊರಗಿನ ಬ್ರಿಟನ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ದಕ್ಷಿಣ ಆಫ್ರಿಕಾದ ಹಣ ಇದನ್ನು ವಯೋಕಾಮ್ 18ರ ಹತ್ತಿರ ಇದ್ದು ಉತ್ತರ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದ ಹಕ್ಕು ಟೈಮ್ಸ್ ಇಂಟರ್ನೆಟ್ ಬಳಿ ಇದೆ. ಇನ್ನು ಟೈಟಲ್ ಸ್ಪಾನ್ಸರ್ಶಿಪ್ ಬಗ್ಗೆ ಹೇಳೋದಾದರೆ ನೀವು ಶಾಕ್ ಆಗ್ತೀರಾ. ಕೇವಲ ಹೆಸರಿನ ಜೊತೆಗೆ IPL ಹೆಸರಿನ ಜೊತೆಗೆ ಟೈಟಲನ್ನು ಇಡೋದಕ್ಕೆ, ಆ ಕಂಪನಿಗಳ ಹೆಸರನ್ನು ಇಡೋದಕ್ಕೆ 2008ರಿಂದ 2012ರವರೆಗಿನ ಈ ಟೈಟಲ್ ಸ್ಪಾನ್ಸರ್ಶಿಪ್ DLF ಬಳಿ ಇತ್ತು. ಅದಕ್ಕೆ ಅದು ಕೊಟ್ಟ ಹಣ 200 ಕೋಟಿ ರು. ಇನ್ನು 2013ರಿಂದ 15ರವರೆಗೆ ಪೆಪ್ಸಿ ಕಂಪನಿ ಬಳಿ ಇದ್ದು 396 ಕೋಟಿ ರುಗೆ ಅದನ್ನು ಪರ್ಚೇಸ್ ಮಾಡಿತ್ತು.
ಇನ್ನು 2017ರಿಂದ 16-17ರಲ್ಲಿ ವಿವೋ 100 ಕೋಟಿ ಕೊಟ್ಟು ಇದನ್ನು ಖರೀದಿ ಮಾಡಿದ್ರೆ, ಅದೇ ವಿವೋ 18-19ನೇ ಇಸ್ವಿಯಲ್ಲಿ 439 ಕೋಟಿ ರು ಕೊಟ್ಟು ಈ ಟೈಟಲ್ ಸ್ಪಾನ್ಸರ್ಶಿಪ್ ಅನ್ನು ಪಡೆದುಕೊಂಡಿತ್ತು. ಇನ್ನು 2020ರಲ್ಲಿ ಡ್ರೀಮ್ 11 ಎನ್ನುವಂಥ ಒಂದು ಸಂಸ್ಥೆ 222 ಕೋಟಿ ರು ಕೊಟ್ಟು ಇದನ್ನು ಪಡೆದುಕೊಂಡ್ರೆ, 2021ರಲ್ಲಿ ವಿವೋ ಮತ್ತೆ 439.8 ಕೋಟಿ ರು ಕೊಟ್ಟು ಇದನ್ನು ಖರೀದಿ ಮಾಡಿತ್ತು. ಇನ್ನು ಟಾಟಾ ಕಂಪನಿ 2022-23ನೇ ಸಾಲಿಗೆ 300 ಕೋಟಿ ರು ಕೊಟ್ಟರೆ, 24ರಿಂದ 28ರವರೆಗೆ ಬರೋಬ್ಬರಿ 2,500 ಕೋಟಿ ರು ಕೊಟ್ಟು ಈ ಟೈಟಲ್ ಸ್ಪಾನ್ಸರ್ಶಿಪ್ ಅನ್ನು ಪಡೆದುಕೊಂಡಿದೆ. ಅಂದರೆ ನೀವು ನಂಬಲೇಬೇಕು. ಇನ್ನು ಆದಾಯದ ಮುಖ್ಯ ಮೂಲ ಅಡ್ವರ್ಟೈಸ್ಮೆಂಟ್. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಅಡ್ವರ್ಟೈಸ್ ಮಾಡ್ತಾರೆ. ಬ್ಯಾಟ್, ಟಿ ಶರ್ಟ್ಸ್, ಗ್ಲೌಸ್, ಹ್ಯಾಟ್ ಎಲ್ಲೆಂದರಲ್ಲಿ ಬ್ರ್ಯಾಂಡ್ಗಳ ಪ್ರಮೋಷನ್ ಮಾಡಲಾಗುತ್ತೆ. ಇನ್ನು ಫೀಲ್ಡ್ನಲ್ಲಿಯೂ ಕೂಡ ಎಲ್ಲಿಯೂ ಅವಕಾಶ ಸಿಗುತ್ತೋ ಎಲ್ಲೆಲ್ಲಿಯೂ ಬಿಡೋದಿಲ್ಲ. LED ಬೋರ್ಡ್ಗಳು, ಬೌಂಡರಿ ರೋಪ್ನಲ್ಲಿನ ಬ್ರ್ಯಾಂಡ್ಗೂ ಕೂಡ ಇಂತಿಷ್ಟು ಅಂತ ಜಾಹೀರಾತಿನ ಹಣ ಫಿಕ್ಸ್ ಮಾಡ್ತಾರೆ. ಕ್ರಿಕೆಟ್ ತೋರಿಸೋಕ್ಕಿಂತ ಮುಖ್ಯ ಉದ್ದೇಶ ಆ ಬ್ರ್ಯಾಂಡ್ಗಳನ್ನು ತೋರಿಸೋದೇ ಆಗಿರುತ್ತೆ. ಇನ್ನು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಹೀಗೆ ಎಲ್ಲೆಂದರಲ್ಲಿ ಪ್ಲಾಟ್ಫಾರ್ಮ್ಗಳ ಮೂಲಕ ಇನ್ಕಮ್ ಬರ್ತಾನೆ ಇರುತ್ತೆ. ಜನಸಾಮಾನ್ಯರಾದ ನಾವು ಅಂದ್ಕೊಳ್ಳೋದು ಫೀಲ್ಡ್ನಲ್ಲಿ ಮ್ಯಾಚ್ ನೋಡೋದ್ರಿಂದ ಇನ್ಕಮ್ ಬರುತ್ತೆ ಅಂತ. ಬಟ್ ಅದು ಲೆಕ್ಕವೇ ಅಲ್ಲ. ಹೆಚ್ಚಂದರೆ ಅಲ್ಲಿ 5ರಿಂದ 6 ಕೋಟಿ ಟರ್ನ್ ಓವರ್ ಆಗ್ಬೋದು ಅಷ್ಟೇ. ಈ ಸ್ಟೇಡಿಯಂನ ಅಮೌಂಟ್ ಆಯಾ ರಾಜ್ಯಕ್ಕೆ ಹೋಗುತ್ತೆ, ಟಿಕೆಟ್ ಸೇಲ್ ಮಾಡೋದ್ರ ಮೂಲಕ ಆಗುತ್ತೆ. ಆದರೆ ಇಲ್ಲೂ ಒಂದು ತಂತ್ರ ಇದೆ. ಏನಂದರೆ, ಫೀಲ್ಡ್ನಲ್ಲಿ ಲೈವ್ ನೋಡುವವರು ಲಕ್ಷಗಟ್ಟಲೆ ಹಣ ಕೊಟ್ಟು ಬಾಕ್ಸ್ನಲ್ಲಿ ಕುಳಿತು ಕ್ರಿಕೆಟ್ ವೀಕ್ಷಣೆ ಮಾಡ್ತಾರೆ. ಟಿಕೆಟ್ ಪ್ರೈಸ್ ಯದ್ದ ತದ್ವಾ ಜಾಸ್ತಿ ಮಾಡ್ತಾರೆ ಮತ್ತು ಅಲ್ಲಿನ VIP ಟ್ರೀಟ್ಮೆಂಟ್ಗೆ ಮುಂದಿನ ಸಾಲಲ್ಲಿ ಕುಳಿತು ನೋಡುವ ಕ್ರೇಜ್ ದೊಡ್ಡ ಸುದ್ದಿ ಆಗುತ್ತೆ ಮತ್ತು ಇಂಟೆನ್ಷನಲ್ಲಿ ಇದನ್ನು ಸುದ್ದಿ ಕೂಡ ಮಾಡಲಾಗುತ್ತೆ. ಯಾಕೆ ಗೊತ್ತಾ? ಮನೆಯಲ್ಲಿ, ಟಿವಿಲಿ, ಮೊಬೈಲ್ನಲ್ಲಿ ಕ್ರಿಕೆಟ್ ನೋಡುವ ನಾವು ಯಾವುದೇ ಖರ್ಚಿಲ್ಲದೆ ಮೈದಾನದಲ್ಲಿ ನೋಡೋಕ್ಕಿಂತ ನಿಖರವಾಗಿ, ಸ್ಪಷ್ಟವಾಗಿ ಕ್ರಿಕೆಟ್ ನೋಡ್ತಿದ್ದೀವಿ ಅಂತ ಫೀಲ್ ಆಗಬೇಕು. ಮತ್ತು ನಮ್ಮ ಸಮಯ, ನಮ್ಮ ನಿಷ್ಠೆ, ನಮ್ಮ ಎಮೋಷನ್ಸ್ IPLಗೆ ಮುಡಿಪಾಗಿರಬೇಕು. ಆಗ ಅವರ ಉದ್ದೇಶ ಈಡೇರಿದಂತೆ. ಇಷ್ಟು ದೊಡ್ಡ ಇನ್ಕಮ್ ಹೇಗೆ ಹಂಚಿಕೆ ಆಗುತ್ತೆ ಗೊತ್ತಾ? 2008ರಿಂದ 18ರವರೆಗೆ BCCI ಮತ್ತು ಟೀಮ್ಗಳ ನಡುವೆ 8,200 ಕೋಟಿ ರುವನ್ನು ಪರಸ್ಪರ 50-50% ಆಗಿ ಹಂಚಿಕೊಳ್ತವೆ. ಮೊದಲಿಗೆ BCCIಗೆ 20% ಇನ್ಕಮ್ ಇದ್ದು ಟೀಮ್ಗಳಿಗೆ 80% ಇತ್ತು. ಬರ್ತಾ ಬರ್ತಾ ಅದು 50-50%ಗೆ ಬದಲಾಗಿದೆ. ಹಾಗಾದರೆ ಇದಿಷ್ಟು ಹಣ ಇಡಿಗಂಟಾಗಿಯೇ ಉಳಿಯುತ್ತಾ ಕೇಳಿದ್ರೆ ಖಂಡಿತ ಇಲ್ಲ. ಇಲ್ಲಿ 100 ಕೋಟಿ ಖರ್ಚು ಕೂಡ ಮಾಡ್ತಾರೆ. ಹಾಗಾದರೆ ಈ IPLನಲ್ಲಿ ಏನೇನು, ಎಷ್ಟೆಷ್ಟು ಹಣ ಖರ್ಚಾಗುತ್ತಾರೆ ಎಂಬುದರ ಬಗ್ಗೆ ವಿಸ್ತೃತ ವರದಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋದ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದೆ ಅಂತ ಭಾವಿಸ್ತೀನಿ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಪೂರ್ಣ ವಿರಾಮ ಹಾಕ್ತಿದ್ದೇವೆ. ಜೈ ಹಿಂದ್.